Hello students, in the last class we are discussing about what are the basic concepts of economics, like what are the economic activities and non-economic activities. So when we are observing the economic activities and non-economic activities, it mainly represented to money and without money activities. Like when we are observing the economic activities are mainly depending upon the money. That activities are also called economic activities, like our daily uses. And when we are observing the non-economic activities, which activities are mainly which activities are not depending upon the money, that activities are called the non-economic activities. And when we are observing the consumer, producer and a distributor, that are mainly represented to the some economic activities. And when we are observing the definitions of economics, that is also mainly represented to what is the meaning of economics. And when we are observing the different economics, that is mainly represented to Veda or Veda. And when we are observing the general definition of economics, that is mainly represented to economics is a science that studied about the human daily economic activities. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಎರಡು ವಿಡಿಯೋಗಳನ್ನ ಗಮನಿಸಿದಾಗ ಅಲ್ಲಿ ಏನನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಆರ್ಥಿಕ ಚಟುವಟಿಕೆ ಅಂದ್ರೇನು, ಆರ್ಥಿಕೇತರ ಚಟುವಟಿಕೆ ಅಂದ್ರೇನು. ಆರ್ಥಿಕ ಚಟುವಟಿಕೆ ಒಳಗೆ ನಾವು ಏನ್ ಹೇಳ್ತಿದ್ದೀವಿ, ಯಾವ ಚಟುವಟಿಕೆಗಳು ಸಂಪೂರ್ಣವಾಗಿ ಹಣವನ್ನೇ ಅವಲಂಬಿಸಿ ನಡೀತಾ ಇದ್ವಲ್ಲ ಅಂತ ಚಟುವಟಿಕೆಗಳಿಗೆ ನಾವು ಏನಂತ ಕರಿತಿದ್ದೀವಿ, ಆರ್ಥಿಕ ಚಟುವಟಿಕೆಗಳು ಅಂತ ಕರಿತಿದ್ದೀವಿ. ಯಾವ ಚಟುವಟಿಕೆಗಳು ಹಣವನ್ನ ಅವಲಂಬಿಸದೆ ನಡೀತಾ ಇದ್ವಲ್ಲ ಅಂತಹ ಚಟುವಟಿಕೆಗಳಿಗೆ ನಾವು ಏನಂತ ಕರಿತೀವಿ, ಆರ್ಥಿಕೇತರ ಚಟುವಟಿಕೆಗಳು ಅಂತ ಕರಿತಾ ಇದ್ದೀವಿ. ಇನ್ನ ಅನುಭೋಗಿ, ಉತ್ಪಾದಕ ಮತ್ತು ವಿತರಣೆಕಾರರನ್ನು ನೋಡಿದಾಗ ಅವು ಸಂಪೂರ್ಣವಾಗಿ ಹಣವನ್ನ ಅವಲಂಬಿಸಿದ್ದರಿಂದ ಅವು ಏನಂತ ಹೇಳ್ತಿದ್ದೀವಿ, ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಹೇಳ್ತಿದ್ದೀವಿ. ಇನ್ನ ಎರಡನೇ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಮುಂದಿನ ನೆಕ್ಸ್ಟ್ ತರಗತಿಯಲ್ಲಿ ನೋಡಿದಾಗ ಅರ್ಥಶಾಸ್ತ್ರಜ್ಞರ ಅಂತಂದ್ರೆ ವಿವಿಧ ಅರ್ಥಶಾಸ್ತ್ರಜ್ಞರ 4 ವಾಕ್ಯಗಳನ್ನು ನೋಡಿದಾಗ ಅವರು ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನ ತಮ್ಮ ವಿಧಾನದೊಳಗೆ ಹೇಳ್ತಾರ. ಆ 4 ವ್ಯಾಖ್ಯೆಗಳನ್ನ ನಾವು ಪರಿಗಣಿಸಿ ಒಂದು ಅರ್ಥಶಾಸ್ತ್ರದ ಒಂದು ಶಾಸ್ತ್ರಿಕ ರೂಪವನ್ನು ನೋಡಿದಾಗ ಏನ್ ಹೇಳ್ತಾ ಇತ್ತು, ಅರ್ಥಶಾಸ್ತ್ರವು ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡ್ತಿದ್ದೆ ಅನ್ನುವಂಥದ್ದನ್ನ ನಮಗೆ ತಿಳಿಸಿಕೊಡ್ತಾ ಇತ್ತು. So here in this video we are discussing about our first PUC syllabus. ಹಾಗಾದ್ರೆ ನಾವು ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂತ ಹೇಳ್ತೀವಿ ಅಂತಂದ್ರೆ ನಿಮ್ಮ ಫಸ್ಟ್ PUC ಒಳಗಿರ್ತಕ್ಕಂತ ಸಿಲೆಬಸ್ ಏನೈತಿ ಅನ್ನುವಂಥದ್ದನ್ನ ನಾವು ನೋಡೋಣ. ಅಂತಂದ್ರೆ when we are observing the first PUC economics, that is mainly represented to the 2 parts. ಅಂತಂದ್ರೆ ನಾವು ನಮ್ಮ ಫಸ್ಟ್ ಇಯರ್ ಎಕನಾಮಿಕ್ಸ್ ಅನ್ನ ಏನ್ ಮಾಡ್ತೀವಿ, 2 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. One is statistics for economics, statistics for economics, and another one is Indian economy. Indian economy or Indian economic conditions ಅಂತ ನಾವು ಹೇಳ್ತೇವೆ. So in this video we are discussing about what are the contents of statistics for economics. ಹಾಗಾದ್ರೆ ನಾವು ಈ ಒಂದು ವಿಡಿಯೋದಲ್ಲಿ ಏನು ನೋಡುವ ಅಂತಂದ್ರೆ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಇರತಕ್ಕಂತ ಕಂಟೆಂಟ್ ಏನೇನೈತಿ ಅಂತಂದ್ರೆ ನಾವು ಪ್ರಥಮ ವರ್ಷದ ಶಾಸ್ತ್ರವನ್ನ 2 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ, ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಅಂತ. ಪಾರ್ಟ್ ಎ ಅಂತಂದ್ರೆ ವಿಭಾಗ ಎ ತೋರಿಸಿಕೊಡ್ತದ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವನ್ನ ತಿಳಿಸಿಕೊಟ್ರೆ, ಪಾರ್ಟ್ ಬಿ ಏನು ತೋರಿಸಿಕೊಡ್ತೀವಿ, ಭಾರತದ ಆರ್ಥಿಕ ಅಭಿವೃದ್ಧಿ, ಭಾರತದ ಆರ್ಥಿಕತೆ ಏನೈತಿ ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತೈತಿ ಅಂತ ನಾವು ಹೇಳ್ತೀವಿ. ಸೊ ದಿಸ್ ಈಸ್ ಕಂಪಲ್ಸರಿ ಫಾರ್ 40 ಮಾರ್ಕ್ಸ್ ಇನ್ ಯುವರ್ ಫಸ್ಟ್ PUC ಸಿಲೆಬಸ್. ಅಂತಂದ್ರೆ ಈ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಮೇಲೆ ಎಷ್ಟು ಮಾರ್ಕ್ಸ್ ಇರ್ತದೆ ಅನ್ನುವಾಗ 40 ಮಾರ್ಕ್ಸ್ ಏನು ಕ್ವಶನ್ಸ್ ಕವರ್ ಆಗಿರ್ತಾವ. ಇನ್ನು 60 ಮಾರ್ಕ್ಸ್ ಕ್ವಶನ್ಸ್ ಯಾವ್ದ್ರ ಮೇಲೆ ಕವರ್ ಆಗಿರ್ತಾವ, ಇಂಡಿಯನ್ ಎಕಾನಮಿ ಮೇಲೆ ಕವರ್ ಆಗ್ತಾವ ಅಂತ ನಾವು ಹೇಳ್ತೀವಿ. And when we are observing the statistics for economics, why we are studying the statistics in our economics, what is the necessity of studying the economic statistics in our economic ಅಂತಂದ್ರೆ ನಾವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವನ್ನ ಯಾರು ಕಲಿಬೇಕು,
ಈ ಸಂಖ್ಯಾಶಾಸ್ತ್ರವನ್ನ ಕಲಿಯುವುದರಿಂದ ಆಗ್ತಕ್ಕಂತ ಉಪಯೋಗಗಳು ಏನದವ ಅಂತ ನೋಡಿದಾಗ, so when we are observing the statistics is a science. It studied about the numbers, or statistics is a branch of mathematics. It studied the number. ಅಂತಂದ್ರೆ ಸಂಖ್ಯಾಶಾಸ್ತ್ರವು ಒಂದು ವಿಜ್ಞಾನದ ಭಾಗವಾಗಿದ್ದು ಅಥವಾ ಸಂಖ್ಯಾಶಾಸ್ತ್ರವು ಒಂದು ಗಣಿತದ ವಿಭಾಗವಾಗಿದ್ದು ಅದು ಅಂಕಿ ಸಂಖ್ಯೆಗಳ ಕುರಿತು ಅಧ್ಯಯನ ಮಾಡುತ್ತದೆ. ಅದು ಏನನ್ನ ಕುರಿತು ಅಧ್ಯಯನ ಮಾಡ್ತೈತಿ? ಅಂಕಿ ಸಂಖ್ಯೆಗಳ ಕುರಿತು ಅಧ್ಯಯನ ಮಾಡ್ತೈತಿ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ವಿತೌಟ್ data or without numbers we can't study the any subject. ನಾವು ಅಂಕಿಗಳನ್ನ ಬಳಸಿಕೊಳ್ಳದೆ ಅಥವಾ ಸಂಖ್ಯೆಗಳನ್ನ ಬಳಸಿಕೊಳ್ಳದೆ ಯಾವುದೇ ರೀತಿಯಾದಂತಹ ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿಲ್ಲ. Here when we are observing the economics, it is totally depending upon the numbers. ನಮ್ಮ ಅರ್ಥಶಾಸ್ತ್ರ ಸಂಪೂರ್ಣವಾಗಿ ಯಾವುದರ ಮೇಲೆ ಅವಲಂಬನೆಯಾಗಿದೆ? ಈ ಸಂಖ್ಯೆಗಳ ಮೇಲೆ ಅವಲಂಬನೆಯಾಗಿರ್ತದೆ. ಬಿಕಾಸ್ when we are observing our Indian economic system, that is mainly represented to power needs and Indian economic system and trade, transportation, agricultural, employment generation, population, study of census, these are all mainly depending upon the numbers. So here when we are observing the statistics, it helps to study the economics in our easily and economics for easily. ಅಂತಂದ್ರೆ ಯಾವಾಗ ನಾವು ಒಂದು ಅರ್ಥಶಾಸ್ತ್ರವನ್ನು ನೋಡ್ತೇವಲ್ಲ, ಅರ್ಥಶಾಸ್ತ್ರದಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶಗಳಾದಂತಹ ಬಡತನದ ಮಾಪನ ಆಗಿರ್ಬೋದು, ಜನಸಂಖ್ಯೆ ಮಾಡುವಂತದ್ದಾಗಿರ್ಬೋದು, ಜನಸಂಖ್ಯೆಗಳ ಲೆಕ್ಕಾಚಾರ ಆಗಿರ್ಬೋದು, ಒಂದು ದೇಶದ ಆರ್ಥಿಕತೆಯನ್ನು ಗಮನಿಸಿದಾಗ ವಿದೇಶಿ ವ್ಯಾಪಾರ ಆಗಿರ್ಬೋದು, ಅವೆಲ್ಲಗಳು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತಾವ? ಅಂಕಿಗಳ ಮೇಲೆ ಅವಲಂಬನೆಯಾಗಿರೋದ್ರಿಂದ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಏನಾಗ್ತದ ಪ್ರಮುಖವಾಗಿ ಬೇಕಾಗ್ತೈತಿ ಅಂತ ಹೇಳ್ತೀವಿ. And when we are observing the contents of statistics for economics, that is mainly represented in the first chapter is introduction of statistics for economics. ನಾವು ನಮ್ಮ ಸಂಖ್ಯಾಶಾಸ್ತ್ರದ ಒಂದು ಕಂಟೆಂಟ್ ಅನ್ನು ನೋಡಿದಾಗ ಮೊದಲ ಅಧ್ಯಾಯ ಏನಿರ್ತೈತಿ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪರಿಚಯ, ಇಂಟ್ರೊಡಕ್ಷನ್ ಅಂತ ಹೇಳ್ತೇವೆ. So when we are studying the introduction, that is mainly represented to what is the meaning of economics, what are the economic activities and non-economic activities, what is the meaning of statistics, and what are the different definitions of statistics in singular sense and plural sense, and why we are using statistics in our economics. ನಮ್ಮ ಒಂದು ಮೊದಲನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡೋದ್ರಿಂದ ನಮಗೆ ಏನು ತಿಳಿದುಬರ್ತದ? ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ ಅಂತಂದ್ರೆ ಏನು, ವಾಟ್ ಆರ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡ್ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳಂದ್ರೆ ಏನು, ಆರ್ಥಿಕೇತರ ಚಟುವಟಿಕೆಗಳು ಅಂತಂದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು, what are the definitions of statistics in singular sense and plural sense ಅಂತಂದ್ರೆ ಸಂಖ್ಯಾಶಾಸ್ತ್ರದ ಎರಡು ವ್ಯಾಖ್ಯೆಗಳು, ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೇನು, ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೇನು, why we are used the statistics in economics, ಅರ್ಥಶಾಸ್ತ್ರದಲ್ಲಿ ನಾವು ಏಕೆ ಸಂಖ್ಯಾಶಾಸ್ತ್ರವನ್ನ ಬಳಸಿಕೊಳ್ಳಬೇಕು ಅನ್ನುವಂಥದ್ದನ್ನ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಅನ್ನು ಕೊಡುವಂತ ಚಾಪ್ಟರ್ ಯಾವ್ದಾಗಿದೆ? ಫಸ್ಟ್ ಚಾಪ್ಟರ್ ಐಡೆಂಟಿಟಿ ಅಂತ ನಾವು ಹೇಳ್ತೇವೆ. And when we are studying the collection of data in second chapter, that is mainly represented to what is the meaning of data, what are the classifications of data, and what is the meaning of census, what are the mode of data collection, and what are the difference between census and sample survey, and what is the meaning of sampling. ಅಂತಂದ್ರೆ ನಾವು ಎರಡನೇ ಅಧ್ಯಾಯವನ್ನು ಕಲಿಯುವುದರಿಂದ ನಮಗೆ ಏನೇನೆಲ್ಲ ತಿಳಿತೈತಿ ಅಂತಂದ್ರೆ ದತ್ತಾಂಶ ಅಂದ್ರೆ ಏನು, ದತ್ತಾಂಶಗಳ ವರ್ಗೀಕರಣ ಯಾವುದವ,
ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವಂತಹ ವಿಧಾನಗಳು ಯಾವುದವ? ಅದಕ್ಕೆ when we are observing the collection of data, that is mainly represented to the mode of data collection. The mode of data collections are mainly represented to what is the meaning of primary data, what is the meaning of secondary data, and what are the sources of primary data, like a personal interview, telephone interview, mailing questionnaire. That all contents are mainly represented to the collection of data. ಅಂದ್ರೆ ನಾವು ಎರಡನೇ ಅಧ್ಯಾಯದಿಂದ ಏನ್ ಕಲಿತೀವಿ? ದತ್ತಾಂಶ ಅಂದ್ರೆ ಏನು, ದತ್ತಾಂಶಗಳ ವಿಂಗಡಣೆ ಯಾವುದವ, ದತ್ತಾಂಶಗಳನ್ನ ಹೇಗೆ ಸಂಗ್ರಹಣೆ ಮಾಡ್ತೀವಿ, ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವ ವಿವಿಧ ವಿಧಾನಗಳು ಯಾವುದವ, ಜನಗಣತಿ ಅಥವಾ ಜನಸಂಖ್ಯೆ ಅಂದ್ರೆ ಏನು, ಮಾದರಿ ಸಮೀಕ್ಷೆ ಅಂದ್ರೆ ಏನು ಅನ್ನುವಂಥದ್ದನ್ನ ನಮಗೆ ಸಂಪೂರ್ಣವಾದಂತಹ ಸಿಲೆಬಸ್ ಅನ್ನು ಕೊಡುವಂಥದ್ದು ಯಾವುದಾಗಿರ್ತದ? ಕಲೆಕ್ಷನ್ ಆಫ್ ಡಾಟಾ ಆಗಿರ್ತೈತಿ ಅಂತ ನಾವು. And when we are observing the organization of data, the third chapter, that is mainly represented to what are the classifications of data, like when we are collecting the data. The second chapter mainly represented to what type of data we are collected. When we are collecting the data are also called a raw data. The raw data are classified through the help of quantity, spatial and geographical. That is the study of the organization of data. ಅಂತಂದ್ರೆ ಈ ಮೂರನೇ ಒಂದು ಅಧ್ಯಾಯದಲ್ಲಿ ದತ್ತಾಂಶಗಳ ಸಂಗ್ರಹಣೆ ಆದ ನಂತರ ದತ್ತಾಂಶಗಳ ಸಂಘಟನೆ ಅಂತ ಬರ್ತದ. ಆ ದತ್ತಾಂಶಗಳ ಸಂಘಟನೆ ಒಳಗೆ ನಾವು ಏನನ್ನ ಕಲಿತೀವಿ ಅಂತಂದ್ರೆ, ಯಾವಾಗ ನಾವು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳ, ಆ ಸಂಗ್ರಹಿಸಿದಂತಹ ದತ್ತಾಂಶಗಳೆಲ್ಲವೂ ಕಚ್ಚಾ ದತ್ತಾಂಶಗಳಾಗಿರ್ತಾವ. ಅವುಗಳನ್ನು ವಿವಿಧ ವಿಧಾನಗಳಾಗಿ ವಿಂಗಡಿಸಿ ಅವುಗಳನ್ನು ನಾವು ಏನ್ ಮಾಡ್ತೀವಿ? ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ, ಅಂತಂದ್ರೆ ವಿಭಾಗ ಮಾಡ್ತೀವಿ ಅಂತ ಹೇಳ್ತೀವಿ. ಆ ಕ್ಲಾಸಿಫೈ ಮಾಡಿದಂತ ಡಾಟಾಗಳನ್ನ ಯಾವುದರ ಮುಖಾಂತರ ನೋಡ್ತೀವಿ ಅಂತಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಿ ನೋಡ್ತೀವಿ. ಅಂತಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮುಖಾಂತರ ನೋಡ್ತೀವಿ. ಇನ್ನ ಟ್ಯಾಲಿ ಮಾರ್ಕ್ ಅಂತಂದ್ರೆ ತಾಳೆ ಗುರುತು ಅಂತ ಏನ್ ಹೇಳ್ತೀವಲ್ಲ, ಟ್ಯಾಲಿ ಮಾರ್ಕ್ ಮುಖಾಂತರ ನೋಡ್ತೀವಿ. ಅಂಡ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಬೈವೇರಿಯೇಟ್ ಕ್ಲಾಸಿಫಿಕೇಶನ್, ಯೂನಿವೇರಿಯೇಟ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಏಕಚಲಕ ಅಂದ್ರೆ ಏನು, ದ್ವಿಚಲಕ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಏನ್ ಮಾಡ್ತೀವಿ ಈ ಥರ್ಡ್ ಚಾಪ್ಟರ್ ಒಳಗೆ ಕಲಿತೀವಿ ಅಂತ ಹೇಳ್ತೀವಿ. And when we are observing the fourth chapter, that is mainly represented to presentation of data. When we are classifying the data are presenting through the help of table, diagram and text. So when we are observing the presentation of data, the data are mainly presenting through the help of text. That data we are called the textual presentation, diagrammatical representation and tabulary representation. It means when we are classifying the data are presenting through the help of table, diagram and text. That is the mainly representation to the presentation of data. The presentation of data mainly represented to the diagrammatical representation. The diagrammatical representation mainly represent to the data are presenting through the help of bar diagram, pie chart, simple bar diagram, component bar diagram, histogram, frequency polygon and arithmetic line graph and OU curve. ಅಂತಂದ್ರೆ ನಾವು ಈ ಅಧ್ಯಾಯವನ್ನ ಕಲಿಯೋದ್ರಿಂದ ನಮಗೆ ಏನೇನೆಲ್ಲ ತೋರಿಸಿಕೊಡ್ತೀವಿ ಅಂತಂದ್ರೆ, ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಟೇಬಲ್ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಕೋಷ್ಟಕದ ಮುಖಾಂತರ ನಿರೂಪಿಸಬಹುದು, ರೇಖಾಚಿತ್ರಗಳ ಮುಖಾಂತರ ನಿರೂಪಿಸಬಹುದು ಮತ್ತು ವ್ಯಾಖ್ಯೆಗಳಲ್ಲಿ ನಿರೂಪಿಸಬಹುದು ಅಂತ ತೋರಿಸಿಕೊಡ್ತೀವಿ. ಆ ವ್ಯಾಖ್ಯೆಗಳು ಮತ್ತು ಕೋಷ್ಟಕದ ನಿರೂಪಣೆಗಿಂತಲೂ ನಾವು ರೇಖಾಚಿತ್ರದ ಮೂಲಕ ನಿರೂಪಣೆ ಮಾಡಿದಾಗ ಆ ನಿರೂಪಣೆಗಳು ಹೇಗಿರ್ತಾವು ಅಂತ ಹೇಳ್ತೀವಿ ಅಂತಂದ್ರೆ ಸರಳ ಸ್ತಂಭ ರೇಖಾಚಿತ್ರದ ಮುಖಾಂತರ ಆಗಿರ್ಬೋದು, ಆಮೇಲೆ ಸಂಘಟಕ ಸ್ತಂಭ ರೇಖಾಚಿತ್ರ ಆಗಿರ್ಬೋದು, ಬಹುಸ್ತಂಭ ರೇಖಾಚಿತ್ರ ಆಗಿರ್ಬೋದು, ಆಯತ ರೇಖಾಚಿತ್ರ ಆಗಿರ್ಬೋದು ಮತ್ತು ಓಗ್ಯೂ ರೇಖೆಗಳ ಮುಖಾಂತರ ಆಗಿರ್ಬೋದು ಮತ್ತು ಅಂಕಗಣಿತ ಸರಾಸರಿ ರೇಖೆಗಳ ಮುಖಾಂತರ ನಾವೇನ್ ಮಾಡ್ತೀವಿ ರೇಖಾಚಿತ್ರಗಳ ಮುಖಾಂತರ ಮತ್ತು ಕೋಷ್ಟಕಗಳ ಮುಖಾಂತರ ನಿರೂಪಿಸ್ತೀವಿ ಅಂತ ಹೇಳ್ತೀವಿ. So and when we are observing the fifth chapter, that is very important chapter, measures of central tendency.
The method of central tendency may be represented to what is the meaning of methods of central tendency and what are the calculation part. ಅಂತಂದ್ರೆ ಈ ನಮಗ 5ನೇ ಚಾಪ್ಟರ್ ಏನು ತೋರಿಸಿಕೊಟ್ಟದ ಅಂತಂದ್ರೆ ಕೇಂದ್ರೀಯ ಪ್ರವೃತ್ತಿ ಮಾಪನ ಅನ್ನುವಂತ ಚಾಪ್ಟರ್ ಇದು. ಈ ಕೇಂದ್ರೀಯ ಪ್ರವೃತ್ತಿ ಮಾಪನ ಅನ್ನುವಂತ ಒಂದು ಪಾಠ ನಮಗೆ ಏನ್ ತಿಳ್ಕೊಟ್ಟೈತಿ ಅಂತಂದ್ರೆ ಸಂಪೂರ್ಣವಾಗಿ ಏನ್ 4 ಚಾಪ್ಟರ್ ಒಳಗೆ ಕಲಿತಿರುವ ದತ್ತಾಂಶಗಳನ್ನ ಅವೆಲ್ಲವುಗಳನ್ನ ಕ್ಯಾಲ್ಕುಲೇಟ್ ಮುಖಾಂತರ ಅಂತಂದ್ರೆ ಲೆಕ್ಕಾಚಾರದ ಮುಖಾಂತರ ತೋರಿಸಿಕೊಟ್ಟದ. ಒನ್ ಈಸ್ ಮೀನ್, ಮೀಡಿಯನ್, ಮೋಡ್ ಅಂತಂದ್ರೆ ಇಲ್ಲಿ 3 ವಿಭಾಗಗಳಾಗಿ ಕಲಿಸಿಕೊಟ್ಟದ. ಒನ್ ಈಸ್ ಅರ್ಥಮೆಟಿಕ್ ಮೀನ್, ಮೀಡಿಯನ್, ಮೋಡ್ and medians are also studied in the quartiles. ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ 4 ರೀತಿಯಾದಂತಹ ಕ್ಯಾಲ್ಕುಲೇಷನ್ ಬರ್ತದ: ಮೀನ್, ಮೀಡಿಯನ್, ಮೋಡ್ and quartile. So means are also studied the 3 type of calculation. One is direct method, step deviation method and assumed mean method. ನಾವು ಈ ಅಂಕಗಣಿತ ಸರಾಸರಿಯನ್ನ 3 ವಿಧಗಳ ಮುಖಾಂತರ ಲೆಕ್ಕಾಚಾರ ಮಾಡ್ತೀವಿ. ಒಂದು ನೇರ ವಿಧಾನ ಅಂತಂದ್ರೆ ಡೈರೆಕ್ಟ್ ಮೆಥಡ್, ಕಲ್ಪಿತ ಸರಾಸರಿ ವಿಧಾನ assumed mean method, ಇನ್ನೊಂದು ಹಂತ ವಿಚಲನ ವಿಧಾನ step deviation method. And mean are also calculated through the 2 categories. One is grouped data and another one is ungrouped data. ಅಂತಂದ್ರೆ ನಾವು ಮಾತ್ರ ಮೀನನ್ನ 2 ವಿಭಾಗಗಳಲ್ಲಿ ಕಲಿತೀವಿ. ಒಂದು ಸತತ ಚಲಕಗಳು ಮತ್ತು ಅಸತತ ಚಲಕಗಳು ಅಂತಂದ್ರೆ ಒಂದು ಗ್ರೂಪ್ಡ್ ಡಾಟಾ and another one is ungrouped data. And medians are also classified into the 2 ways. One is grouped data and another one is ungrouped data. Modes are also classified into the 2 ways. One is grouped data and another one is ungrouped data. And quartiles are also classified into the data that classified in the 4 types. That types of calculations we are studying the quartile. ಅಂತಂದ್ರೆ ಈ 4 ಏನಿದಾವಲ್ಲ ಈ ಮೆಥಡ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಒಳಗೆ ಬರ್ತಾವು. And when we are observing the 6th chapter, methods of dispersion, that is mainly represented to what is the difference between the mean to mean deviation. ಅಂತಂದ್ರೆ ಈ 6ನೇ ಚಾಪ್ಟರ್ ನಮಗೆ ಸಂಪೂರ್ಣವಾಗಿ ಏನು ಕಲಿಸಿಕೊಟ್ಟೈತಿ ಅಂತಂದ್ರೆ ದತ್ತಾಂಶಗಳ ವಿಚಲನೆಯನ್ನ ತೋರಿಸಿಕೊಟ್ಟೈತಿ. ಅದರೊಳಗ ಅಂಕಗಣಿತ ಸರಾಸರಿಯಿಂದ ಸರಾಸರಿಗೆ ಏನು ವಿಚಲನೆ ಐತಿ, what are the difference between the median to mean deviation and what are the difference between two mode deviation and what is the meaning of standard deviation and what is the meaning of quartile deviation and calculations of both mean deviation, median deviation, quartile deviation and standard deviation. ಓಕೆ ಅಂತಂದ್ರೆ ಈ 6ನೇ ಚಾಪ್ಟರ್ ಒಳಗೆ ನಾವು ಏನೇನು ಕಲಿತೀವಿ ಅಂತಂದ್ರೆ ಅಂಕಗಣಿತ ಸರಾಸರಿಯಿಂದ ಸರಾಸರಿ ವಿಚಲನೆ, ಮಧ್ಯಾಂಕದಿಂದ ಸರಾಸರಿ ವಿಚಲನೆ, ಮಾನಕ ವಿಚಲನೆ ಮತ್ತು ಚತುರ್ಥಕ ವಿಚಲನೆಗಳನ್ನ ಕಲಿತೀವಿ. And when we are observing the 7th chapter, that is going to be presented to correlation. Correlations are classified into the 3 types. One is positive correlation, negative correlation and no correlation. ಅಂತಂದ್ರೆ and what are the types of, like what are the studies of correlation, that is also being represented to the Karl-Pearson method. ಅಂತಂದ್ರೆ ಈ ಸಹಸಂಬಂಧ ಅನ್ನುವಂತ ಅಧ್ಯಾಯವನ್ನು ಸಹ ನಾವೇನು ಕಲಿತೀವಿ, ಅದರೊಳಗೆ 3 ರೀತಿಯಲ್ಲಿ ಕಲಿತೀವಿ ಸಹಸಂಬಂಧವನ್ನ. ಒಂದು ಧನಾತ್ಮಕ ಸಹಸಂಬಂಧ, ಋಣಾತ್ಮಕ ಸಹಸಂಬಂಧ ಮತ್ತು ಸಹಸಂಬಂಧವಿಲ್ಲದಿರುವಿಕೆ ಅಂತ ಹೇಳ್ತೇವೆ. ಅದರೊಳಗೆ ನಾವು ಕಲಿತೀವಿ ಕಾರ್ಲ್ ಪಿಯರ್ಸನ್ ಸಹಸಂಬಂಧ, ಸ್ಕ್ಯಾಟರ್ ಡಯಾಗ್ರಾಮ್, ಸ್ಕ್ಯಾಟರ್ ರೇಖಾಚಿತ್ರವನ್ನ ಕಲಿತೀವಿ. Okay, and the last means the 8th chapter, that is mainly represented to index number. Index number is also one of the important chapter to study the statistics, because that mainly represented to what is the meaning of stock market and what is the meaning of CPI. It means consumer price index number and wholesale price index and retailer price index. So
and the last chapter, use of statistical tools, that is also mainly represented to use of statistical tools. The entire chapters are included in chapter. This is projecting chapter. ಅಂತಂದ್ರೆ ಈ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ನಮಗೆ ಏನು ತೋರಿಸಿಕೊಟ್ಟಿದ್ವಿ ಅಂತಂದ್ರೆ ಈ ಎಲ್ಲಾ ಅಧ್ಯಾಯಗಳನ್ನು ಒಳಗೊಂಡಂತ ಒಂದು ಅಧ್ಯಾಯ ಇದು ಎಲ್ಲಾ ಅಧ್ಯಾಯಗಳನ್ನು ಒಳಗೊಂಡು ಒಂದು ಪ್ರಾಜೆಕ್ಟ್ ಅನ್ನು ರೆಡಿ ಮಾಡುವಂತದ್ದೇ ಏನಾಗಿರ್ತದ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. And when we are studying the statistics in economics, it covers the entire statistics in your CA exam. ಈ ಏನು ಸಂಪೂರ್ಣವಾದಂತಹ ಒಂದು ಸಂಖ್ಯಾಶಾಸ್ತ್ರವನ್ನ ಕಲಿತ್ವಿ ಅಂತಂದ್ರೆ ಸಾಕು, ನಿಮ್ಮ CA ಗೆ ಬೇಕಾದಂತಹ ಸಂಖ್ಯಾಶಾಸ್ತ್ರವನ್ನೆಲ್ಲವನ್ನ ಇವು ಏನ್ ಮಾಡ್ತದ ಕವರ್ ಮಾಡ್ತದ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ದ ಕಾಮರ್ಸ್ ಸ್ಟೂಡೆಂಟ್ಸ್ ಆಫ್ CA ಎಕ್ಸಾಮ್. ಅಂತಂದ್ರೆ ನಿಮ್ಮ CA ಎಕ್ಸಾಮ್ ಗೆ ಹೆಲ್ಪ್ ಆಗುವ ಸಲುವಾಗಿ ನೀವು ಏನ್ ಮಾಡಿರ್ತಾರ, ಈ ಒಂದು ಎಲ್ಲಾ ಸಿಲೆಬಸ್ ಅನ್ನ ಇಟ್ಟಾರ. ಇಷ್ಟು ಸಿಲೆಬಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಅಂತಂದ್ರೆ ನಿಮ್ಮ CA ದೊಳಗಿರ್ತಕ್ಕಂತ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಏನಾಗಿರ್ತದ ಕವರ್ ಆಗಿರ್ತದ. ಅಂತಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಆಗಿರ್ಬೋದು, ಥಿಯರಿಟಿಕಲ್ ಪಾರ್ಟ್ ಆಗಿರ್ಬೋದು, ಏನೈತಲ್ಲ ಎಲ್ಲವೂ ಕವರ್ ಆಗಿರ್ತದ. ಇನ್ನು ಏನು ಸೆಕೆಂಡ್ ಇಯರ್ ಒಳಗ ಮೈಕ್ರೋ ಎಕನಾಮಿಕ್ಸ್ ಅನ್ನ ಕಲಿತಿರಲ್ಲ, ಆ ಮೈಕ್ರೋ ಎಕನಾಮಿಕ್ಸ್ ಏನ್ ಮಾಡಿರ್ತದ, ಎಕನಾಮಿಕ್ಸ್ ಒಳಗಿರ್ತಕ್ಕಂತ CA ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡ್ತದ. ಅಂತಂದ್ರೆ when you are studying the first PUC statistics for economics and second year microeconomics, that mainly representative, it means both are given the knowledge about your CA examination. ನಿಮ್ಮ CA ಗೆ ಹೆಲ್ಪ್ ಆಗುವ ಸಲುವಾಗಿ ಏನ್ ಮಾಡೋಣ, ಈ ಎಕನಾಮಿಕ್ಸ್ ಒಳಗ ನಿಮಗೆ ಎರಡು ಸಬ್ಜೆಕ್ಟ್ ಅನ್ನ ಇಟ್ಟಾಗ. ಓಕೆ.